ಸ್ವಚ್ಛತೆ ಕೆಲಸ ಸ್ಥಗಿತಗೊಳಿಸಿ ರಾಜ್ಯದಾದ್ಯಂತ ಎರಡನೇ ದಿನ ಅನಿರ್ದಿಷ್ಟಾವಧಿ ಮುಷ್ಕರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪುರಸಭೆ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ. ಕಚೇರಿ ಕೆಲಸ, ಕಸ ಸಂಗ್ರಹಣೆ, ವಿಲೇವಾರಿ, ಸ್ವಚ್ಛತೆ, ಒಳಚರಂಡಿ ನಿರ್ವಹಣೆ ಸ್ಥಗಿತ. ಸಂಘದ ಬೇಡಿಕೆಗಳು. ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ಎಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ, ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕೆಂದು ಎರಡನೇ ದಿನಕ್ಕೆ ಕಾಲಿಟ್ಟ ಮುಷ್ಕರ. ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ವತಿಯಿಂದ ಮಾನ್ಯ ರಾಜ್ಯ ಅಧ್ಯಕ್ಷರಾದ ಕೆ ಪ್ರಭಾಕರ್ ರವರ ಅಧ್ಯಕ್ಷತೆಯಲ್ಲಿ ರಾಮದುರ್ಗ ಪುರಸಭೆ ಪೌರ ನೌಕರರು ಕರ್ತವ್ಯಕ್ಕೆ ಗೈರು ಹಾಕಿ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು, ಲೋಡರ್ಸ್, ಕ್ಲೀನರ್ಸ್, ಗಾರ್ಡಿನರ್, ಸ್ಯಾನಿಟರಿ ಸೂಪರ್ವೈಸರ್, ಕಂಪ್ಯೂಟರ್ ಆಪರೇಟರ್, ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ಕಾರ್ಮಿಕರನ್ನು ನೇರ ನಗರ ಸ್ಥಳೀಯ ಸಂಸ್ಥೆಗಳಿಂದ ನೇರ ಪಾವತಿಗೆ ಒಳಪಡಿಸುವುದು. ದಿನಗೂಲಿ ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನ, ನೌಕರರನ್ನು ಖಾಯಂ ಮಾಡುವುದು, ವಿಶೇಷ ನೇಮಕಾತಿ ಅಡಿ ಖಾಯಂಗೊಂಡ ನೌಕರರಿಗೆ ಎಸ್ಎಫ್ಸಿ ವೇತನ, ಅನುದಾನದಿಂದ ವೇತನ ನೀಡಬೇಕೆಂದು ಮುಷ್ಕರ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಅವರ ನಿರ್ದೇಶನದಂತೆ ಸಹೋದರ ಪ್ರದೀಪ್ ಪಟ್ಟಣ್ ಸ್ಥಳಕ್ಕೆ ಬಂದು ಪೌರ ನೌಕರರ ನೀಡಿದ ಮನವಿ ಸ್ವೀಕರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿ, ಕೆಪಿಸಿಸಿ ಸದಸ್ಯ ಸುರೇಶ್ ಪತ್ತೇಪುರ್, ಪುರಸಭೆ ಸದಸ್ಯ ಇನ್ನಿತರರು ಉಪಸ್ಥಿತರಿದ್ದರು. ಈಗಾಗಲೇ ಅವ್ರದ್ದು ಬೇಡಿಕೆಗಳು ಐತಿ. ಅವ್ರಿಗೆ ಕೆಲವೊಂದು ಸಣ್ಣ ಪುಟ್ಟ ಬೇಡಿಕೆ, ಅವ್ರದ್ದೇನು ಪಾಪ ದೊಡ್ಡದೇನು ಬೇಡಿಕೆ ಇಟ್ಟಿಲ್ಲ. ಅವ್ರೇನು ಪರ್ಮನೆಂಟ್ ಮಾಡು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅವರು ಎಷ್ಟೋ ದಿವಸದಿಂದ ಗೌರವಾನ್ವಿತವಾಗಿ ದುಡಿತಾ ಇದ್ದಾರೆ. ಅವರು ಅದಕ್ಕೆ ನಮ್ಮ ರಾಮದುರ್ಗ ಸೇವೆ ಮಾಡೋಕ್ಕಂತೇಳಿ ಮಾಡ್ತಾ ಇದ್ದಾರೆ. ಅವ್ರನ್ನ ಪರ್ಮನೆಂಟ್ ಮಾಡಬೇಕು ಅಂತೇಳಿ ಎಷ್ಟೋ ವರ್ಷಲಿದ್ದ ಇದು ಮಾಡ್ತಾ ಇದ್ದಾರೆ. ಆ ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ತಿಳಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಹೋದರು ಭಾಳ ಹತ್ತಿರದ ಇರೋದ್ರಿಂದ ಈ ಬೇಡಿಕೆನ ಆದಷ್ಟು ಬೇಗ ಈಡೇರ್ಸೋಕ್ಕೆ ಇದು ಒಂದೇ ಅಂತ ನಮ್ದು ಏನಾಗ್ಬಿಡ್ತೈತಿ. ಈಗ ಇದು ಒಂದೇ ತಾಲೂಕು ಅಂದ್ಕೊಳ್ಳಿ, ಇಡೀ ಎಲ್ಲ ತಾಲೂಕು, ಇಡೀ 224 ಕ್ಷೇತ್ರದ್ದು ಇದನ್ನು ಮಾಡಬೇಕಾಕೈತಿ. ಅದಕ್ಕೆ ಕ್ಯಾಬಿನೆಟಲ್ಲಿ ಇದು ಡಿಸಿಷನ್ ತೊಗೋಬೇಕಾಕೈತಿ. ಈಗ ಸದ್ಯಕ್ಕೆ ಇವ್ರಿಗೇನು ಬೇಡಿಕೆ ಐತಿ ಅದನ್ನೆಲ್ಲ ನಾವು ತ್ವರಿತವಾಗಿ ಅದನ್ನ ಮಾಡ್ಸೋಕ್ಕೆ ಹೇಳ್ತೀವಿ. ಮತ್ತು ಈಗೇನು ಮಳೆಗಾಲ ಬಂದೈತಿ, ಈಗ ಮತ್ತು ಮಾವಿನ ಹಣ್ಣು ಸೀಸನ್ನು ಎಲ್ಲ ಅಮಾಸಿ ಬರ್ತೈತಿ. ಎಲ್ಲ ಮಾವಿನ ಹಣ್ಣೆಲ್ಲ ಮಾರಾಟ ಇದು ಇರ್ತೈತಿ. ಅವರು ಮಾವಿನ ಹಣ್ಣು ಬೆಳೆದಿದ್ದು ಮಾರಾಟಕ್ಕೆ ಅಂತ ಹೇಳಿ ಬಂದಿರ್ತಾರೆ. ಅವರು ಈ ಸೀಸನ್ದಲ್ಲಿ ಅಷ್ಟೇ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗ್ತಾಯಿದೆ ಇಲ್ಲಿ ರಸ್ತಾಕ್ಕೆಲ್ಲ. ಅವರು ಮತ್ತು ಅವ್ರದ್ದು ಉಪಜೀವನ ನಡಿಬೇಕಾಗೈತಿ. ಅದಕ್ಕೂ ಅವ್ರಿಗೆ ಎಷ್ಟು ಸಾಧ್ಯ ಆಕೈತೆ ಅವ್ರಿಗೆ ಸೈಡ್ ಕುಂದ್ರಿ ಅಂತ ಹೇಳಿವಿ. ಮತ್ತು ಅವ್ರದ್ದೆಲ್ಲ ಇವರು 2 ದಿವಸದಿಂದ ಸ್ಟ್ರೈಕ್ ಇರೋದ್ರಿಂದ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗೈತೆ. ಅದನ್ನು ಅವರು ಈಗ ನಾವೆಲ್ಲ ಅವರಲ್ಲೂ ಮನವಿ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಮನೆ ಅಲ್ಲ, ನಾವು ನಾಳೆಯಿಂದ ಸ್ಟ್ರೈಕ್ ನಿಲ್ಲಿಸಿ ಮುಟುಕು ಕಳಿಸಿ ಒಂದು ಸ್ವಲ್ಪ ನಮ್ಮ ಮನೆ ಅಂತ ತಿಳ್ಕೊಂಡು ನೀವೆಲ್ಲ ಸ್ವಚ್ಛತಾ ಇಟ್ಕೋಬೇಕು ಅಂಥೇಳಿ ಅವ್ರಿಗೂ ಹೇಳಿದ್ದೀವಿ. ಅವರು ಎಲ್ಲ ನಮ್ಗೆ ಸಹಕಾರ ಕೊಡ್ತಾರಂತ ತಿಳ್ಕೊಂಡು ನಾನು ತಮಗೆ ಈಗ ಅವ್ರು ಹೇಳಿರೋದ್ರಿಂದ ಈಗ ನಮ್ಮ ಮುಖ್ಯಾಧಿಕಾರಿಗಳು ಇಲ್ಲೇ ಇದ್ದಾರೆ. ಅವ್ರಿಗೂ ಈಗ ಅದ್ರದ್ದು ನೀವೇನು ಕೇಳಿದ್ದೀರಿ ಅದ್ರ ಪ್ರಕಾರ ಅವ್ರಿಗೂ ಒಂದು ಸ್ವಲ್ಪ ನಾವು ಮನವಿ ಮಾಡ್ಕೊಳ್ತೀವಿ. ಆದಷ್ಟು ಪೌರ ಕಾರ್ಮಿಕರಿಗೆ ಮನವೊಲಿಸಿ ಅದನ್ನೆಲ್ಲ ಒಂದು ಸ್ವಲ್ಪ ಸ್ವಚ್ಛತಾ ಕಾಪಾಡು ಕೊಡ್ರಿ. ಮತ್ತು ಅದು ಡಿ ಟಿ ಎಲ್ಲ ಶೌಚಾಲಯದ ಹತ್ರ ಅಲ್ಲಿ ಇಲ್ಲೇ ಮತ್ತು ಊರಾಗೆಲ್ಲ ಒಂದು ಸ್ವಲ್ಪ DDT ಪೌಡ್ರ್ ಅದನ್ನೆಲ್ಲ ಹಾಕಿ ಕ್ರಿಮಿಕೀಟಗಳು ನಾಶ ಆಗೋ ಥರ ಮಾಡಲಿ ಅಂತ ಕೇಳ್ಕೊಂಡು ಆ ದೇವರಲ್ಲಿ ಎಲ್ಲರಿಗೂ ಆರೋಗ್ಯ ಕೊಡಲಿ ಅಂತ ಹೇಳಿ ಕೇಳ್ಕೊಂಡು ನಾನು ಇಚ್ಛೆ ಇದೆ.